ಧೋರಣೆಯ ಭಾಗವಾಗಿ ಇವತ್ತು SIRನ ತರಲಿಕ್ಕೆ ಹೊರಟಿದೆ. ಈ SIR ಎಷ್ಟು ಜನರಿಗೆ ಮಾರಕವಾಗ್ತಾ ಇದೆ, ಇದರಿಂದ ಲಕ್ಷಾಂತರ ಜನರ ಓಟ್ಗಳನ್ನು ಕಸಿಯಲಾಗ್ತಾ ಇದೆ, ಅವರ ಓಟ್ಗಳನ್ನು ಕಡಿತ ಮಾಡಲಾಗ್ತಾ ಇದೆ. ಸಮಾಜದಲ್ಲಿರ್ತಕ್ಕಂಥ ನಮ್ಮ ಏನು ತುಳಿತಕ್ಕೊಳಗಾಗಿರುವಂಥ ದಲಿತ ಸಮುದಾಯ, ಆದಿವಾಸಿ ಸಮುದಾಯ, ಅಲ್ಪಸಂಖ್ಯಾತರು ಇವರೆಲ್ಲರ ವಿಷಯಗಳನ್ನಾಗಿ ಮಾಡುವಂಥ ದೊಡ್ಡ ಷಡ್ಯಂತ್ರ ಅಡಗಿದೆ. ಇದೊಂದು SIR ಅನ್ನುವಂಥದ್ದು ಅವೈಜ್ಞಾನಿಕವಾದಂತಹ, ಅಸಂವಿಧಾನಿಕವಾದಂತಹ, ಅಷ್ಟೇ ದುರುದ್ದೇಶಪೂರಿತವಾದಂತಹ ಯೋಜನೆ ಅನ್ನುವಂಥದ್ದನ್ನು ನಾವು ಇಡೀ ಸಮಾಜಕ್ಕೆ ಹೇಳಬೇಕಾಗಿದೆ. ಅದರ ಮೂಲಕ ಈ SIR ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಜಾರಿ ಆಗಕೂಡ್ದು ಅಂಥೇಳಿ ನಾವು 20ನೇ ತಾರೀಕಿಗೆ ಒಂದು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಜಾತ್ಯತೀತ ಪಕ್ಷಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಅಂದರೆ SIR ವಿರೋಧಿ ಒಕ್ಕೂಟ ಕರ್ನಾಟಕ ವತಿಯಿಂದ 20ನೇ ತಾರೀಕಿಗೆ ಒಂದು ದೊಡ್ಡ ಸಮಾವೇಶ ಉದ್ಘಾಟನೆ ಆಗ್ತಿದೆ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 31 ಜಿಲ್ಲೆಗಳಿಗೂ ಕೂಡ ಈ ಜಾಥಾ ಹೋಗ್ತಾ ಇದೆ. 5 ತಂಡಗಳಾಗಿ 5 TTಗಳಲ್ಲಿ ಇವತ್ತು ಜಾಥಾ ಇವತ್ತಿಂದ ಶುರುವಾಗ್ತಾ ಇದೆ. ಎಲ್ಲ ಜಿಲ್ಲೆಗಳನ್ನು ಕೂಡ ನಾವು ಜಾಥಾದ ಮೂಲಕ ತಲುಪಿ 20ನೇ ತಾರೀಕಿಗೆ ನಾವು ಸಮಾವೇಶಗೊಳ್ಳೋದಿದೆ. ಅದರ ಭಾಗವಾಗಿ ಇವತ್ತು ಶಿವಮೊಗ್ಗದಲ್ಲಿ ನಾವು ಇವತ್ತು ಈ ಜಾಥಾದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಜಾಥಾಕ್ಕೆ ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಂತೇಳಿ ನಮ್ಮ ಮಾನ್ಯ ಇವರು ಬಸವರಾಜಪ್ಪನವರು, HR ಬಸವರಾಜಪ್ಪನವರು, ಅವರಿಗೆ ವಿಶೇಷವಾಗಿ ನೀವು ಹೇಳಬೇಕಾಗಿಲ್ಲ. ಅವರು ಕಳೆದ 4-5 ದಶಕಗಳಿಂದ ರೈತ ಸಂಘದಲ್ಲಿ ಇದ್ಕೊಂಡು ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಹೋರಾಟನ ಮಾಡ್ಕೊಳ್ತಾ ಇವತ್ತಿಗೂ ಕೂಡ ಬರ್ತಿದ್ದಾರೆ. ಒಂದು ಹುರುಪಿನಿಂದ ಒಂದು ಯುವಕರ ರೀತಿ ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಈ ಜಾಥಾನ ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಗೆ ಶಿಪಲ್ KP ಇವರು ಕೂಡ ನಿಮ್ಮೆಲ್ರಿಗೂ ಕೂಡ ಚಿರಪರಿಚಿತ, ಶಿವಮೊಗ್ಗಕ್ಕೆ ಚಿರಪರಿಚಿತ. ಅವರು ಖ್ಯಾತ ವಕೀಲರು. ಅದೇ ರೀತಿ ದಲಿತರ ಪರವಾಗಿ, ಎಲ್ಲರ ತುಳಿತಕ್ಕೊಳಗಾದಂಥ ಜನರ ಪರವಾಗಿ ಇವತ್ತು ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ಅಲುಗಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇವತ್ತು ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಆದಂಥ ಏನು ಸ್ವಾಯತ್ತ ಸಂಸ್ಥೆಗಳಿದ್ದಾವೆ, ಸ್ವಾಯತ್ತ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಅಣತಿಯಂತೆ ನಡೀತಾ ಇದ್ದಾವೆ. ಯಾವುದೇ ಒಂದು ಸಂಸ್ಥೆ ಇರ್ಬೋದು. ಇವತ್ತು ಚುನಾವಣಾ ಆಯೋಗನೂ ಕೂಡ ಸ್ವಾಯತ್ತ ಸಂಸ್ಥೆ, ಯಾವ ಸರ್ಕಾರದ ಅಧೀನದಲ್ಲೂ ಕೂಡ ಇಲ್ಲದೇ ಇರತಕ್ಕಂಥ ಸಂಸ್ಥೆ. ಆದರೆ ಇವತ್ತು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಇವತ್ತು ಅದನ್ನು ಕೂಡ ಕೆಲಸ ಮಾಡ್ತಾ ಇದೆ. ಅಂದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚುನಾವಣಾ ಏನು ಉದಾಹರಣೆ ಪ್ರಕ್ರಿಯೆ 10 ವರ್ಷಕ್ಕೊಮ್ಮೆ ಮಾಡ್ತಲೇ ಇದ್ದಾರೆ. ಯಾರ್ಯಾರು ಸತ್ತೋಗಿದ್ದಾರೆ ಡಿಲೀಟ್ ಮಾಡ್ತಕ್ಕಂಥದ್ದು, ಯಾರ್ಯಾರು ಹೊಸ ಮತದಾರರು ಸೇರ್ಪಡೆ ಮಾಡ್ತಕ್ಕಂಥದ್ದು, ಅವನ್ನೆಲ್ಲನೂ ಕೂಡ ಚುನಾವಣಾ ಆಯೋಗ ಪರಿಷ್ಕರಣೆಯನ್ನು ಮಾಡ್ತಲೇ ಇದೆ. ಆದರೆ ಇವತ್ತು SIR ಹೆಸರಿನಲ್ಲಿ ಏನು ಜನಸಾಮಾನ್ಯರಲ್ಲಿ ಇಲ್ಲದೇ ಇರತಕ್ಕಂಥ ದಾಖಲೆಗಳನ್ನು ಅವರು ಕೇಂದ್ರ ಸರ್ಕಾರ ನಮಗೆ ಮತ ಬರಲ್ಲ ಇವರು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅವರು ಬರೀ ಜ್ಞಾನವಂತರು, ಬುದ್ಧಿಜೀವಿಗಳು ಅಷ್ಟೇ ನಮಗೆ ಮತ ಹಾಕಿದ್ರೆ ಸಾಕು. ಅವಿದ್ಯಾವಂತರು, ಗುಡ್ಡಗಾಡು ಜನಾಂಗದವರು, ಅಲ್ಪಸಂಖ್ಯಾತರು ಮತ್ತು ದುಡಿಯುವಂಥ ವರ್ಗ ಇವರೆಲ್ಲರೂ ಕೂಡ ಹೆಚ್ಚು ಕಮ್ಮಿ ನಮಗೆ ವಿರೋಧ ಇದ್ದಾರೆ ಅಂತ ತಿಳ್ಕೊಂಡ್ರಂಗೆ ಕಾಣಿಸ್ತಾರೆ ಅವರು ಕೇಂದ್ರ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಕುತಂತ್ರದಿಂದ ತ್ಯಾಗಾರು ಮಾಡಿ ನಾವು ಅಧಿಕಾರ ಸತತವಾಗಿ ಹಿಡಿಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ನೋಡಿ ಪಶ್ಚಿಮ ಬಂಗಾಳದಲ್ಲಿ EVMಗಳು ಚುನಾವಣೆಯಾಗಿ 6 ತಿಂಗಳು ಕೂಡ ಆಗಿಲ್ಲ. ಅವನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಚುನಾವಣಾ ಆಯೋಗದ ಜವಾಬ್ದಾರಿ. ಆದರೆ ಸಂಪೂರ್ಣ ಬೆಂಕಿ ಬಿದ್ದು ಹೋಗಿದ್ದಾವೆ, ಎಲ್ಲ ಸುಟ್ಟು ಹೋಗಿದ್ದಾವೆ. ಅಂದರೆ ನಾವು ಚುನಾವಣೆಯಲ್ಲಿ ಏನು ನಡೀತು ಅಂತಕ್ಕಂಥ ನಮಗೆ ಏನಾದ್ರು ಕೋರ್ಟ್ಗೆ ಹೋಗೋ ಅಥವಾ ಇನ್ನೇನೋ ನಾವು ನೋಡಬೇಕು ಅಂತ ಅಂದರೆ ಆ ಚುನಾವಣೆ ಮತ ಹಾಕಿರ್ತಕ್ಕಂಥ ದಾಖಲೆನೇ ಇಲ್ಲ.
ಅಂದರೆ ಎಷ್ಟು ಮಟ್ಟಿಗೆ ಸಂಪೂರ್ಣ ಇವರು ಯಾವ ರೀತಿಯಾದಂಥ ಆಡಳಿತ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರಜ್ಞಾವಂತರು ಸುಮ್ಮನೆ ಕೂರಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು SIR ವಿರೋಧಿ ಸಂಘಟನೆ, ಇದರಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ಜಾತ್ಯತೀತ ಸಂಘಟನೆಗಳು, ಇವತ್ತು ದುಡಿಯೋ ವರ್ಗದ ಜನರು ಕೂಡ, ಆದಿವಾಸಿಗಳು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈ ಸಂಘಟನೆ ಒಟ್ಟಿಗೆ ಇದ್ದಾರೆ. ಇವರು ಎಲ್ಲರೂ ಕೂಡ ಈ ದೇಶದ ಜನರನ್ನು ಜಾಗೃತಿ ಮಾಡಲಿಕ್ಕೋಸ್ಕರ ಇವತ್ತೇನು ಕರ್ನಾಟಕದಲ್ಲಿ ನಡೀತಾ ಇದೆ, ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಏನು SIR ಪ್ರಕ್ರಿಯೆಯನ್ನು ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಚುನಾವಣಾ ಆಯೋಗಕ್ಕೂ ಕೂಡ ನೀವು ಇನ್ನೂ ಸುಧಾರಣೆ ಮಾಡಿ ಗೈಡ್ಲೈನ್ ತಂದು ಆಮೇಲೆ ಇದನ್ನು ಮಾಡಬೇಕು ಅಂತ ಒತ್ತಾಯ ಮಾಡೋಕ್ಕೋಸ್ಕರ ನಾವಿವತ್ತು ಬೆಂಗಳೂರಿನ ಕರ್ನಾಟಕದಾದ್ಯಂತ ಇವತ್ತು ಜಾಥಾ ಮಾಡ್ತಾಯಿದ್ದೀವಿ. 5 ತಂಡಗಳಲ್ಲಿ ಜಾಥಾ ಹೋಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯದು ತಂಡ ಇವತ್ತು ಏಕಕಾಲದಲ್ಲಿ ಇದೇ ದಿನಾಂಕದಂದು ಏಕಕಾಲದಲ್ಲಿ 13ನೇ ತಾರೀಕು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಾಥಾ ಹೋಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಹೋಗ್ತಾ ಇದೆ. ಎಲ್ಲ ಜಾಥಾಗಳು ಕೂಡ ಬೆಂಗಳೂರಿನಲ್ಲಿ 20ನೇ ತಾರೀಕು ಸಮಾವೇಶಗೊಳ್ತವೆ. ಎಲ್ಲ ಕೂಡ ಒಟ್ಟಾಗಿ ಅಲ್ಲಿ ಸೇರಿ ಜನರಲ್ಲಿ ಜಾಗೃತಿ ಮಾಡಿ ಒಂದು ದೊಡ್ಡ ಸಮಾವೇಶವನ್ನು ಏರ್ಪಡಿಸೋದ್ರ ಮುಖಾಂತರ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸವಾಲನ್ನು ಹಾಕ್ತಾ ಇದ್ದೀವಿ. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನರನ್ನು ಕೂಡ ಯಾರೂ ಪ್ರಜಾಪ್ರಭುತ್ವದಲ್ಲಿ ಮತದಾನದಿಂದ ಯಾರು ಹೊರಗೆ ಉಳಿಬಾರ್ದು. ಪ್ರಜಾಪ್ರಭುತ್ವದ ತಳಪಾಯ, ಅಡಿಗಲ್ಲು ಚುನಾವಣೆ ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮತ ಹಾಕಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮತ ಹಾಕಬೇಕು. ಇವತ್ತು ಮತದಾನದಿಂದ ವಂಚಿತರು ಮಾಡ್ತಕ್ಕಂಥದ್ದು ದೊಡ್ಡ ಅಪರಾಧ. ಇದು ಇಂಥ ದೊಡ್ಡ ಅಪರಾಧವನ್ನು ಚುನಾವಣಾ ಆಯೋಗದ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದೆಡೆ ಪ್ರತಿಯೊಬ್ಬರು ಕೂಡ ಮತಗಟ್ಟೆ ತನಕ ಹೋಗಿ ಯಾರೂ ಕೂಡ ಅವರ ದಾಖಲೆಗಳನ್ನು BLAಗಳಿದ್ದಾರೆ, ಎಲ್ಲ ರಾಜಕೀಯ ಪಕ್ಷರು ಕೂಡ ನೇಮಕ ಮಾಡಿದ್ದಾರೆ. ಅವರು ಕೂಡ ಅವರಲ್ಲದೆ ನಾವು ಕೂಡ ಏನು ಸಂಘಟನೆಯರು ಕೂಡ ಮತಗಟ್ಟೆಗೆ ಹೋಗಿಬಿಟ್ಟು ಮತಗಟ್ಟೆಯಲ್ಲಿ ಪ್ರತಿಯೊಬ್ಬ ಮತದಾರನ ದಾಖಲೆ ಪರಿಶೀಲಿಸಿ ಯಾರೂ ಹೊರಗೆ ಉಳಿದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿನೂ ಕೂಡ ನಮ್ಮ ಮೇಲಿದೆ. ಇನ್ನೊಂದು 2 ತಿಂಗಳ ಅವಧಿಯಲ್ಲಿ, ಸಂಪೂರ್ಣ 1 ತಿಂಗಳು 1.5 ತಿಂಗಳ ಅವಧಿಯಲ್ಲಿ ಆ ಕೆಲಸನೂ ಕೂಡ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಈ ಜಾಥಾ ಇವತ್ತೇನು ಉದ್ಘಾಟನೆ ಮಾಡಿದ್ದೀವಿ, ಇದು ಹೊರಟು ಯಶಸ್ವಿಯಾಗಲಿ. ಜಾಥಾ ಕರ್ನಾಟಕ ತುಂಬ ಯಶಸ್ವಿಯಾಗಿ ಜಾಥಾ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಸಮಾವೇಶ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.